ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾವು ಈಗ ಜ್ಯೂಸ್ ಮಾಡ್ತಾಯಿದ್ದೀವಿ. ಪೈನಾಪಲ್ ಜ್ಯೂಸ್ ಇದು. ನೋಡಿ, ಈ ಥರ 4 ಪೈನಾಪಲ್ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿವಿ ನಾವು. ಸಕ್ಕರೆ, ನಮ್ಗೆ ಎಷ್ಟು ಬೇಕು ಸಾಕು ಅಂತ. ನಿಮಗೆ ಜಾಸ್ತಿ ಸಿಹಿ ಬೇಕು ಅಂದರೆ ಜಾಸ್ತಿ ಹಾಕ್ಯಾಡ್ರಿ, ಕಡಿಮೆ ಬೇಕು ಅಂದ್ರೆ ಕಡಿಮೆ ಹಾಕ್ಯಾಡ್ರಿ. ನೋಡಿರಿ, ಈಗ ಹಾಲು 1 ಲೋಟದಷ್ಟು ಹಾಲು ಹಾಕ್ತಾಯಿದ್ದೀವಿ ನಾವು. ಟೀ ಲೋಟದಷ್ಟು ಈ ಥರ ಮಿಕ್ಸಿ ಜಾರು, ಜ್ಯೂಸ್ ಮಾಡೋ ಜಾರ್ ಇರುತ್ತಲ್ಲ, ಅದರಲ್ಲಿ ಈ ಥರ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಲು ಹಾಕ್ಯಾಡ್ರಿ. ನಾವು ಸ್ವಲ್ಪ ನೀರು ಹಾಕಿದ್ದೀವಿ ಅದಕ್ಕೆ. ಜಾಸ್ತಿ ಹಾಲು ಗಟ್ಟಿ ಇರುತ್ತೆ, ಇದು ಗಟ್ಟಿ ಇರುತ್ತೆ. ಅದರಿಂದ ಬರೀ ಹಾಲು ಮೇಲೆ ಹಾಲು ಹಾಕ್ಕೊಂಡು ಮಾಡ್ಕೊಳಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಮಿಕ್ಸಿ ಜಾರ್ ಜ್ಯೂಸ್ ಮಾಡೋದು ಇರುತ್ತಲ್ಲ, ಅದರಲ್ಲೇ ಮಾಡ್ಕೊಳ್ರಿ. ನೋಡಿ, ಈಗ ಜ್ಯೂಸ್ ಆಗಿದೆ. ಈಗ ಲೋಟಕ್ಕೆ ಈ ಥರ ಹಾಕ್ತಾಯಿದ್ದೀವಿ ನಾವು. ಇದು ಊಟ ಆದಮೇಲೆ ಕುಡಿದ್ರೂ ಒಳ್ಳೇದಿರುತ್ತೆ. ಇದು ಊಟಕ್ಕೆ ಮೊದಲು ಕುಡಿದ್ರೂ ಏನಾಗಲ್ಲ, ಚೆನ್ನಾಗಿರುತ್ತಿದ್ದು. ನಿಮ್ಗೆ ಯಾವ ರೀತಿ ಬೇಕು ಆ ಥರ ಮಾಡ್ಕೊಳ್ರಿ, ಯಾವ ರೀತಿ ಬೇಕು ಆ ಥರ ಕುಡ್ಕೊಳ್ರಿ. ನೋಡಿ, ಈ ಥರ ಚೆನ್ನಾಗಿ ಬಂದಿದೆ. ನಿಮಗಿನ್ನೂ ನೀರು ಜಾಸ್ತಿ ಬೇಕು ಅಂದ್ರೆ ನೀರು ಹಾಕ್ಕೊಂಬಿಡ್ರಿ. ಜಾಸ್ತಿ ಗಟ್ಟಿ ಐತಿ ಅಂದರೆ ಜಾಸ್ತಿ ಹಾಕ್ಕೊಳ್ರಿ. ಈ ಥರ ಪೈನಾಪಲ್ ಜ್ಯೂಸು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿ ನೀರಿರುತ್ತೆ. ಇದು ನಾವು ಹಾಲು ಹಾಕಿರೋದಕ್ಕೂ ಅದಕ್ಕೂ ಗಟ್ಟಿ ಐತಿ ಇದು. ನೋಡಿ, ಇಷ್ಟೇ ಇವತ್ತಿನ ಒಂದು ಚಿಕ್ಕ ವೀಡಿಯೋ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.